ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಎತ್ತರ ವೇಗವಾಗಿ ಹೆಚ್ಚುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್ ಸೊಪ್ಪು ತಿಂದರೆ ಎತ್ತರ ವೇಗವಾಗಿ ಹೆಚ್ಚಾಗುತ್ತದೆ. ಎರಡನೆಯ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಎಲ್ಲ ವಿಧದ ವಿಟಮಿನ್ಗಳು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಆವಾಕಾಡೊ ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಪಪ್ಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯಿ ಹಣ್ಣಿನಲ್ಲಿ ಎಲ್ಲ ವಿಧದ ವಿಟಮಿನ್ಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಮೂರನೆಯ ಪ್ರಶ್ನೆ, ಒಂದು ಸಿಗರೇಟ್ ಸೇದಿದರೆ ಮಾನವನ ಆಯುಷ್ಯ ಎಷ್ಟು ಕಡಿಮೆಯಾಗುತ್ತದೆ? ಆಪ್ಷನ್ ಎ 6 ನಿಮಿಷ, ಆಪ್ಷನ್ ಬಿ 4 ನಿಮಿಷ, ಆಪ್ಷನ್ ಸಿ 3 ನಿಮಿಷ, ಆಪ್ಷನ್ ಡಿ 2 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸಿಗರೇಟ್ ಸೇದಿದರೆ ಮಾನವನ ಆಯುಷ್ಯ 6 ನಿಮಿಷದಷ್ಟು ಕಡಿಮೆಯಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಬೇವಿನ ಕಡ್ಡಿಯಿಂದ ಹಲ್ಲು ತೊಳೆಯುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಅಸ್ತಮ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇವಿನ ಕಡ್ಡಿಯಿಂದ ಹಲ್ಲು ತೊಳೆಯುವುದರಿಂದ ಶುಗರ್ ಕಡಿಮೆಯಾಗುತ್ತದೆ. ಐದನೆಯ ಪ್ರಶ್ನೆ, ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಯಾವುದರ ಆರೋಗ್ಯ ಹೆಚ್ಚಾಗುತ್ತದೆ? ಆಪ್ಷನ್ ಎ ಲಿವರ್ ಆರೋಗ್ಯ, ಆಪ್ಷನ್ ಬಿ ಲೈಂಗಿಕ ಆರೋಗ್ಯ, ಆಪ್ಷನ್ ಸಿ ಹೃದಯ ಆರೋಗ್ಯ, ಆಪ್ಷನ್ ಡಿ ಕಣ್ಣಿನ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಲೈಂಗಿಕ ಆರೋಗ್ಯ ಮತ್ತು ಹೃದಯದ ಆರೋಗ್ಯ ಹೆಚ್ಚಾಗುತ್ತದೆ. ಆರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಪರಿಶ್ರಮಿ ಜೀವಿ ಯಾವುದು? ಆಪ್ಷನ್ ಎ ಇರುವೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಕತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವದ ಅತ್ಯಂತ ಪರಿಶ್ರಮಿ ಜೀವಿ ಇರುವೆ. ಏಳನೆಯ ಪ್ರಶ್ನೆ, ಒಮೆಗಾ 3 ಯಾವ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಚೀಸ್, ಆಪ್ಷನ್ ಡಿ ಚಿಯಾ ಬೀಜ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಒಮೆಗಾ 3 ಮೀನು ಮತ್ತು ಚಿಯಾ ಬೀಜಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ಜೀವಿಯ ಚರ್ಮದಿಂದ 40 ವಿಧದ ಔಷಧಿಗಳನ್ನು ತಯಾರಿಸಲಾಗುತ್ತದೆ? ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳಿನ ಚರ್ಮದಿಂದ 40 ವಿಧದ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಪೆಪ್ಸಿ ಯಾವ ದೇಶದ ಕಂಪನಿ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಪ್ಸಿ ಅಮೇರಿಕ ದೇಶದ ಕಂಪನಿಯಾಗಿದೆ. ಹತ್ತನೆಯ ಪ್ರಶ್ನೆ, ಹೆಚ್ಚು ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ತೂಕ ಹೆಚ್ಚಳ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಜಾಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ
ಹೆಚ್ಚು ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ತೂಕ ಹೆಚ್ಚಳ ಮತ್ತು ಹೃದಯ ಸಮಸ್ಯೆ ಉಂಟಾಗುತ್ತದೆ. 11ನೇ ಪ್ರಶ್ನೆ. ಚೇಳು ಯಾವ ಬಣ್ಣವನ್ನು ನೋಡಿ ಹೆಚ್ಚು ಆಕರ್ಷಿತವಾಗುತ್ತದೆ? ಆಪ್ಷನ್ ಎ ನೀಲಿ ಬಣ್ಣ, ಆಪ್ಷನ್ ಬಿ ಹಸಿರು ಬಣ್ಣ, ಆಪ್ಷನ್ ಸಿ ಬಿಳಿ ಬಣ್ಣ, ಆಪ್ಷನ್ ಡಿ ನೇರಳೆ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ನೀಲಿ ಬಣ್ಣವನ್ನು ನೋಡಿ ಹೆಚ್ಚು ಆಕರ್ಷಿತವಾಗುತ್ತದೆ. 12ನೇ ಪ್ರಶ್ನೆ. ಕೆಂಪು ಕೋಟೆ ನಿರ್ಮಾಣಕ್ಕೆ ಎಷ್ಟು ವರ್ಷ ಬೇಕಾಯಿತು? ಆಪ್ಷನ್ ಎ 8 ವರ್ಷ, ಆಪ್ಷನ್ ಬಿ 10 ವರ್ಷ, ಆಪ್ಷನ್ ಸಿ 12 ವರ್ಷ, ಆಪ್ಷನ್ ಡಿ 13 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಕೋಟೆ ನಿರ್ಮಾಣಕ್ಕೆ 10 ವರ್ಷ ಬೇಕಾಯಿತು. 13ನೇ ಪ್ರಶ್ನೆ. ಜಿರಳೆಯ ರಕ್ತದ ಬಣ್ಣ ಯಾವುದು? ಆಪ್ಷನ್ ಎ ಬಿಳಿ ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ಹಳದಿ ಬಣ್ಣ, ಆಪ್ಷನ್ ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಜಿರಳೆಯ ರಕ್ತದ ಬಣ್ಣ ಬಿಳಿ ಬಣ್ಣ. 14ನೇ ಪ್ರಶ್ನೆ. ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಶಿವ, ಆಪ್ಷನ್ ಬಿ ಇಂದ್ರದೇವ, ಆಪ್ಷನ್ ಸಿ ಸೂರ್ಯದೇವ, ಆಪ್ಷನ್ ಡಿ ಶ್ರೀಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವರು ಸೂರ್ಯದೇವ. 15ನೇ ಪ್ರಶ್ನೆ. ಮೊಟ್ಟೆಯ ಹಳದಿ ಭಾಗದಲ್ಲಿ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆಯ ಹಳದಿ ಭಾಗದಲ್ಲಿ ನಮಗೆ ವಿಟಮಿನ್ ಡಿ ಸಿಗುತ್ತದೆ. 16ನೇ ಪ್ರಶ್ನೆ. ಯಾವ ಗಿಡವನ್ನು ಕೆಂಪು ಚಿನ್ನ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಅರಶಿನ ಗಿಡ, ಆಪ್ಷನ್ ಬಿ ಗೋಧಿ ಬೆಳೆ, ಆಪ್ಷನ್ ಸಿ ಕೇಸರಿ ಬೆಳೆ, ಆಪ್ಷನ್ ಡಿ ಭತ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ಬೆಳೆಯನ್ನು ಕೆಂಪು ಚಿನ್ನ ಎಂದು ಕರೆಯುತ್ತಾರೆ. 17ನೇ ಪ್ರಶ್ನೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಕುಡಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಬಿಸಿ ನೀರು, ಆಪ್ಷನ್ ಬಿ ನಿಂಬೆ ನೀರು, ಆಪ್ಷನ್ ಸಿ ಜೀರಿಗೆ ನೀರು, ಆಪ್ಷನ್ ಡಿ ತಣ್ಣೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ನೀರು ಕುಡಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. 18ನೇ ಪ್ರಶ್ನೆ. ತನ್ನ ನಾಲಿಗೆಯನ್ನು ಹೊರಗೆ ಚಾಚಲಾರದ ಪ್ರಾಣಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಇಲಿ. ಸರಿಯಾದ ಉತ್ತರ ಆಪ್ಷನ್ ಎ ತನ್ನ ನಾಲಿಗೆಯನ್ನು ಹೊರಗೆ ಚಾಚಲಾರದ ಪ್ರಾಣಿ ಮೊಸಳೆ. 19ನೇ ಪ್ರಶ್ನೆ. ನಿಂಬೆಯೊಂದಿಗೆ ಯಾವುದನ್ನು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಬೇಗನೆ ಗುಣವಾಗುತ್ತದೆ? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಕರಿಮೆಣಸು, ಆಪ್ಷನ್ ಡಿ ಶುಂಠಿ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ನಿಂಬೆಯೊಂದಿಗೆ ಜೇನುತುಪ್ಪ ಅಥವಾ ಶುಂಠಿ ರಸ ಬೆರೆಸಿ ಸೇವಿಸುವುದರಿಂದ ಶೀತ ಮತ್ತು ಕೆಮ್ಮು ಬೇಗನೆ ಗುಣವಾಗುತ್ತದೆ. 20ನೇ ಪ್ರಶ್ನೆ. ಬಿಳಿ ಬಣ್ಣದ ಮಾವಿನ ಹಣ್ಣು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಂಡೋನೇಷಿಯಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಬಣ್ಣದ ಮಾವಿನ ಹಣ್ಣು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ. 21ನೇ ಪ್ರಶ್ನೆ. ಪೋಸ್ಟ್ ಮ್ಯಾನ್ ಎಂದು ಪ್ರಸಿದ್ಧವಾಗಿರುವ ಪಕ್ಷಿ ಯಾವುದು? ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ಹಂಸ,
ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಗಿಡುಗ. ಸರಿಯಾದ ಉತ್ತರ ಆಪ್ಷನ್ ಎ ಪೋಸ್ಟ್ಮ್ಯಾನ್ ಎಂದು ಪ್ರಸಿದ್ಧವಾಗಿರುವ ಪಕ್ಷಿ ಪಾರಿವಾಳ. 22ನೇ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಪಾಲಕ್ ಸೊಪ್ಪು ಅಥವಾ ಎಲೆಕೋಸು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. 23ನೇ ಪ್ರಶ್ನೆ, ಒಂದು ಹಸುವಿನ ಸರಾಸರಿ ಆಯುಷ್ಯ ಎಷ್ಟು ವರ್ಷ? ಆಪ್ಷನ್ ಎ 8 ವರ್ಷ, ಆಪ್ಷನ್ ಬಿ 16 ವರ್ಷ, ಆಪ್ಷನ್ ಸಿ 12 ವರ್ಷ, ಆಪ್ಷನ್ ಡಿ 20 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ, ಒಂದು ಹಸುವಿನ ಸರಾಸರಿ ಆಯುಷ್ಯ 16 ವರ್ಷ. 24ನೇ ಪ್ರಶ್ನೆ, ಗಂಡಸರು ಜೇಬಿನಲ್ಲಿ ಯಾವುದನ್ನು ಇಟ್ಟುಕೊಂಡರೆ ಹಣದ ಲಾಭ ಹೆಚ್ಚಾಗುತ್ತದೆ? ಆಪ್ಷನ್ ಎ ಅಕ್ಷತೆ ಕಾಳು, ಆಪ್ಷನ್ ಬಿ ಬೆಳ್ಳಿ ನಾಣ್ಯ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ದೇವರ ಚಿತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಗಂಡಸರು ಜೇಬಿನಲ್ಲಿ ಅಕ್ಷತೆ ಕಾಳು ಅಥವಾ ಬೆಳ್ಳಿ ನಾಣ್ಯವನ್ನು ಇಟ್ಟುಕೊಂಡರೆ ಹಣದ ಲಾಭ ಹೆಚ್ಚಾಗುತ್ತದೆ. 25ನೇ ಪ್ರಶ್ನೆ, ದೇಹದಲ್ಲಿ ಯಾವ ಕಾಯಿಲೆ ಇದ್ದರೆ ಅತಿಯಾದ ಬೆವರುವಿಕೆ ಉಂಟಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಡಯಾಬಿಟಿಸ್, ಆಪ್ಷನ್ ಡಿ ಹೈ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ದೇಹದಲ್ಲಿ ಥೈರಾಯ್ಡ್ ಕಾಯಿಲೆ ಅಥವಾ ಡಯಾಬಿಟಿಸ್ ಇದ್ದರೆ ಅತಿಯಾದ ಬೆವರುವಿಕೆ ಉಂಟಾಗುತ್ತದೆ. 26ನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವುದನ್ನು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಸಪೋಟ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಹಾಲಿನೊಂದಿಗೆ ಕಿತ್ತಳೆ ಹಣ್ಣು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.